ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಗುಬ್ಬಿವರೆಗೂ ಅಲ್ಲಿ ಆಂಧ್ರ ಪ್ರದೇಶವರೆಗೂ ಒಂದೇ ವಿಸ್ತಾರವಾಗಿ ನಡೀತಾ ಇರ್ತಕ್ಕಂಥ BRM ಅವರಾಗಿರ್ತಕ್ಕಂಥ ಅಮಿತೇಶ್ ಸಿನ್ಹಾ ಸಾಹೇಬ್ರೆ, ನಮ್ಮ ಚೀಫ್ ಇಂಜಿನಿಯರ್ ಆಗಿರ್ತಕ್ಕಂಥ ಪ್ರದೀಪ್ ಪುರಿ ಅವರೇ, ಬೆಂಗಳೂರು ತುಮಕೂರು ನಗರ ಪಾಲಿಕೆಯ ನರಸಿಂಹಮೂರ್ತಿಯಲ್ಲಿ ನನಗೆ ಎರಡು ಕಡೆ ನಮ್ಮ ರಾಷ್ಟ್ರದ ನಾಯಕರಾದ ಅಮಿತ್ ಶಾ ಅವರು ನನ್ನ ಮನೆಗೆ ಬಂದು ಸುಮಾರು 3 ಗಂಟೆಗಳ ಕಾಲ ಇದ್ದು, ನೀನು ವರ್ಣ ಮತ್ತು ಚಾಮರಾಜನಗರಕ್ಕೆ ನಿಂತ್ಕೊ ಅಂತ ಹೇಳಿದ್ರು. ಅವರ ಭಾಷೆಯನ್ನ ನಾನು ಅವರ ಸಂದೇಶವನ್ನ ತಲೆ ಮೇಲೆ ಹೊತ್ಕೊಂಡು ಹೋದಾಗ ಅಲ್ಲಾದಂತ ಒಂದು ಆಘಾತವನ್ನ ತಪ್ಪಿಸೋದಕ್ಕೋಸ್ಕರವಾಗಿ ತುಮಕೂರಿಗೆ ಕಳಿಸಿದ್ರು. ಪೂಜ್ಯ ನನ್ನ ನಡೆದಾಡುವ ದೇವರು, ನನ್ನ ಆರಾಧ್ಯ ದೈವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಕೃಪಾಶೀರ್ವಾದ, ಆದಿಚುಂಚನಗಿರಿಯ ಪರಮ ಪೂಜ್ಯ ನರಗಂಗಾ ಸ್ವಾಮೀಜಿ ಆಶೀರ್ವಾದ, ಸಿದ್ದರಾಮೇಶ್ವರರ ಆಶೀರ್ವಾದ ನನಗನ್ನಿಸ್ತದೆ. ಒಂದು 38-39 ದಿವಸದಲ್ಲಿ ನೀವು MP ಮಾಡಿದ್ವಿ. ಯಾವತ್ತೂ ಕೂಡ ಇಷ್ಟೊಂದು ಬಹುಸಂಖ್ಯೆಯಲ್ಲಿ ಚುನಾವಣೆಯಲ್ಲಿ ಗೆಲ್ಸಿರ್ತಕ್ಕಂಥ ಉದಾಹರಣೆ ತುಮಕೂರಿನ ನಾನು ನೋಡಿಲ್ಲ. ಹಾಗಾಗಿ ನನಗೆ ಆನಂದ ಆಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮ ಓಟಿನ ಬೆಲೆ ಭಗವಂತನ ತಲುಪಿತ್ತು ಅಂತ ಕಾಣಿಸ್ತದೆ. ದೇವರಾಯ ದುರ್ಗದ ನರಸಿಂಹಸ್ವಾಮಿಗೂ ತಲುಪಿತ್ತು ಅಂತ ಕಾಣಿಸ್ತದೆ. ನನ್ನನ್ನ ನಮ್ಮ ರಾಷ್ಟ್ರದ ಪ್ರಧಾನಿಗಳು ಮುಖ್ಯಮಂತ್ರಿ ನನಗೆ ಅವ್ರ ಪ್ರಧಾನಿಗಳಾಗಿ ನನಗೆ ಜವಾಬ್ದಾರಿಯುತ 2 ಖಾತೆಯನ್ನು ಕೊಟ್ಟು ಕಳಿಸಿದ ಮೇಲೆ ನನ್ನ ಮೊದಲನೇ ಆದ್ಯತೆ ಈ ಒಂದು LC ರೈಲ್ವೆ ಗೇಟ್ಗಳನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು. ಗೌರಿಶಂಕರ್ ಕೆಲಸವನ್ನು ಮಾಡಿದ್ದೇವೆ. ವ್ಯವಸ್ಥಿತವಾಗಿ ಎಷ್ಟು ಮಾಡಿದ್ದೀರಿ, ಏನ್ ಮಾಡಿದ್ದೀನಿ ಅನ್ನೋದನ್ನ ಇವತ್ತು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಜೂನು 6ನೇ ತಾರೀಕು 9ನೇ ತಾರೀಕು ನಮ್ಗೆ ಚುನಾವಣೆ ಫಲಿತಾಂಶ ಬಂದಿದ್ದು. 26 ಏಪ್ರಿಲ್ ಚುನಾವಣೆ ಆಯ್ತದೆ. 23ನೇ ತಾರೀಕು ಸಂಜೆ ನನ್ನ ಒಡ ಹುಟ್ಟಿದ ಅಣ್ಣ ಮಲಗಿದ್ದಾಗೆ ತೀರೋಗಿರ್ತಾರೆ. ಆ ಒಂದು ಅಂತ್ಯಕ್ರಿಯೆಗೆ ಹೋಗಿ ಬೆಳಗಿನ ಜಾವ 3 ಗಂಟೆಗೆ ಮುಗಿಸಿ 24ನೇ ತಾರೀಕು ಕೊನೆ ಇದ್ದಿದ್ರಿಂದ ತಿಪ್ಟೂರಿನಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದ್ಮೇಲೆ ನೀವು ಕೊಟ್ಟಂತ ಒಂದು ಆಶೀರ್ವಾದ ಶಕ್ತಿ ಭಾರತ ದೇಶದಲ್ಲಿ ಇವತ್ತು ನಂಗೆ ಕೆಲಸ ಮಾಡೋದಕ್ಕೆ ಅವಕಾಶ ಆಗಿದೆ. ಎಂದೂ ಕೂಡ ತುಮಕೂರಿನ ಜನತೆಯನ್ನ, ನನ್ನ ತಾಯಂದಿರನ್ನ, ಈ ಭಾಗದ ಮತದಾರರನ್ನ ನಾನು ಮರೆಯೋದಿಲ್ಲ. ಭಾರತ ಸರ್ಕಾರದ ಹಣ ಎಲ್ಲ ಒಂದ್ ಕಡೆ ಹರಿದು ಬರ್ತಾ ಇದೆ. ಇದಕ್ಕೆ ಮೂಲತಃ ಕಾರಣರು ಈ ಭಾಗದ ಮಹಾಜನತೆ. ಆ ಜನರನ್ನ ನಾನು ಮರೆಯೋದಿಲ್ಲ. ಸುಮಾರು ವರ್ಷದ ಕೇವಲ ನೀರಾವರಿನೇ ಅಂತ ಅಲ್ಲ, ರೈಲ್ವೆ ಇಲಾಖೆ ಅಲ್ಲ, ಶುದ್ಧ ಕುಡಿಯುವ ನೀರನ್ನು ಕೂಡ ಎಲ್ಲರಿಗೂ ಕೂಡ ಕೊಡಬೇಕು ಅನ್ನುವ ತೀರ್ಮಾನವನ್ನು ಮಾಡಿ ನನಗೆ 2 ಪ್ರಮುಖವಾದ ಇಲಾಖೆಗಳು, ಒಂದು ರೈಲ್ವೆ ಮತ್ತೊಂದು ನೀರು, ಜಲಶಕ್ತಿ. 2 ಎಷ್ಟು ಮಟ್ಟಿಗಿದೆ ಅಂದ್ರೆ 24x7 ಕೆಲಸ ಮಾಡಿದ್ರು ಕೂಡ ಸಾಲದು. 24x7 ಕಾಮ್ ಕೇಳ್ತಾ ಬಿದ್ದೆ ಗೊತ್ತಾಯ್ತು. ನಾನು ಇಷ್ಟು ಮಾತ್ರ ಹೇಳ್ತೀನಿ, ನನ್ನಿಂದ ಏನಾದ್ರು ಒಂದು ಸಣ್ಣ ಅಪಚಾರ ಆದ್ರೂ ಕೂಡ ನನ್ ಗಮನಕ್ಕೆ ತರಬೇಕಾಯ್ತು. ನನ್ನ ಹೆಸರು ಹೇಳ್ಕೊಂಡು ಯಾರೋ ಏನೋ ಮಾಡೋ ತಪ್ಪಿಗೆ ನನಗೆ ದಂಡ ಕೊಡಬೇಡಿ. ಒಂದು ಜ್ಯೋತಿ ಗಣೇಶು ಒಳ್ಳೆಯವನು, ಒಂದು ಚೂರು ಒಂದು 15% ನನ್ನಂಗೆ ಆಗ್ಬಿಟ್ರೆ ನನಗನ್ಸ ತುಮಕೂರು ಇದು ಚೀನಾ ಮಾಡಕ್ ಮದ್ದಿಂದ ಆತ ಬೆಳೆಸ್ಕೊಬಿಟ್ಟವನೆ. ಆ ಒಳ್ಳೆತನ ಅದು ಎಲ್ಲ ಒಂದ್ ಕಡೆ ಜನರ ಭಾವನೆಗಳಿಗೆ ಹಿಡಿಸಿದೆ ಅಂತ ಕಾಣಿಸ್ತದೆ. ಈ ಕೆಲಸಗಳನ್ನ ಎಲ್ಲಿ ಗುತ್ತಿಗೆದಾರರು, ನಾನು ಬೆಂಗಳೂರು ನಗರವನ್ನ ಏನಿವತ್ತು ಮೆಟ್ರೋ ಇದೆ 96ರಲ್ಲಿ ಶರ್ಮಾಜಿ ಮೆಟ್ರೋ ಮಹಿಳೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.